ಹಾಯ್ ಫ್ರೆಂಡ್ಸ್, ಇವತ್ತು ನಾವಿದ್ದೇವೆ ಸದಾಪಿಂಡಿ ಗ್ರಾಮ. ಇದು ಪಂಜಾಬ್ನ ಸ್ಪೆಷಲ್. ಫ್ರೆಂಡ್ಸ್, ಇದಕ್ಕೆ 850 ಆಗುತ್ತೆ ಟಿಕೆಟ್, ಮಕ್ಕಳಿಗೆ 700 ಆಗುತ್ತೆ. ನೀವು ಕೂಡ ಪಂಜಾಬ್ ಲೈಫ್ನ ಎಕ್ಸ್ಪ್ಲೋರ್ ಮಾಡಬೇಕಾ? ಬನ್ನಿ, ಎಂಜಾಯ್ ಮಾಡಿ. ಫ್ರೆಂಡ್ಸ್, ಟೆನ್ಷನ್ ಲೈಫಿಂದ ಹೊರಗಡೆ ಬರಬೇಕಾ? ಈ ರೀತಿ ಬನ್ನಿ, ರಿಲ್ಯಾಕ್ಸ್ ಮಾಡಿ. ಸದಾಪಿಂಡಿ ಸ್ಪೆಷಲ್ ಏನಂದರೆ ಇದು ಪಂಜಾಬ್ನ ಲಿವಿಂಗ್ ಸ್ಟೈಲ್, ಲೈಫ್ ಸ್ಟೈಲ್. ಪಂಜಾಬ್ ಜನತೆ ಏನು ತಿಂತಾರೆ, ಹೇಗೆ ಜೀವಿಸ್ತಿದ್ರು, ಈಗಲ್ಲ ಬಹಳ ಹಿಂದೆ ಯಾವ ರೀತಿ ಬದುಕ್ತಾ ಇದ್ರು ಅನ್ನೋದನ್ನ ಈ ಒಂದು ವಿಲೇಜ್ನಲ್ಲಿ ನೋಡ್ಬೋದು. ಇದನ್ನು ಒಂದು ವಿಲೇಜ್ ರೀತಿ ಮಾಡಿದ್ದಾರೆ. ಇದಕ್ಕೆ 850 ತುಂಬ ಜಾಸ್ತಿ ಅನಿಸುತ್ತೆ, ಆದರೂ ಪರವಾಗಿಲ್ಲ. ನಮ್ಮ ಲೈಫ್ ರಿಲ್ಯಾಕ್ಸ್ ಆಗಬೇಕಾದ್ರೆ ಇಲ್ಲಿ ಬಂದು ನಾವು ಹಳ್ಳಿ ರೀತಿ ಬದುಕಿ ಪಂಜಾಬಿನ ಜೀವನ ಶೈಲಿಯನ್ನು ನೋಡೋಣ. ಬನ್ನಿ, ನೀವು ಕೂಡ ನಮ್ಮ ಜೊತೆಗೆ ಪಂಜಾಬ್ನ ಜೀವನ ಶೈಲಿಯನ್ನು ನೋಡಿ ಆನಂದಿಸಿ. ಫೌಂಟೇನ್ ಮಾಡಿದ್ದಾರೆ, ಮಡಿಕೆಯಲ್ಲಿ ಫೌಂಟೇನ್ ತುಂಬಾ ಚೆನ್ನಾಗಿದೆ ನೋಡಿ. ಸಂಜೆ ಆದರೆ ಲೈಟ್ ಬರುತ್ತೆ, ಈಗ ಹಗಲಾಗಿರೋದ್ರಿಂದ ಲೈಟ್ ಬರ್ತಾ ಇಲ್ಲ. ಸಂಜೆ ನೋಡುವ ಯಾವ ರೀತಿ ಇದೆ. ಈ ಪಾಟ್ ನೋಡ್ತಾ ಇದ್ರಲ್ವಾ, ಈ ಪಾಟ್ ಎಲ್ಲ ರೀಸೈಕಲ್ಡ್ ವಾಟರ್ ಯೂಸ್ ಮಾಡ್ತಾ ಇರುವಂತಹ ಪಾಟ್. ತುಂಬಾ ಚೆನ್ನಾಗಿದೆ ನೋಡಿ. ನೋಡಿ, ಬಹಳ ಹಿಂದೆ ಮೈಕನ್ನು ಯಾವ ರೀತಿ ಬಳಸ್ತಾ ಇದ್ರು ಅನ್ನೋದಕ್ಕೆ ಉದಾಹರಣೆ ನೋಡಿ. ಕೋಳಿ ಕೂಗ್ತಾ ಇದೆ ನ್ಯಾಚುರಲ್ ಆಗಿ, ಕಾಸ್ತಾ ಇಲ್ಲ, ತೋರಿಸ್ತೀನಿ ರೀ. ನೋಡಿ, ನಿಮ್ಮ ಮಕ್ಕಳನ್ನ ಈ ರೀತಿ ಕರ್ಕೊಂಡು ಬಂದರೆ ಆಟ ಆಡ್ತಾರೆ. ಇದೆ ಈಗ ಕುಕ್ಕು ಜನ ನೋ ಡೋಂಟ್ ಸ್ಕೇರ್. ಈಗ ಕೂಗಿತಲ್ವ ಕೋಳಿ, ಅದೇ ಕೋಳಿ ಇದು. ಬನ್ನಿ, ನಮ್ಮ ಜೊತೆಗೆ ಸದಾಪಿಂಡಿ ಗ್ರಾಮವನ್ನು ನೋಡಿ ಆನಂದಿಸಿ. ನೋಡಿ ಎಷ್ಟೊಂದು ಸಖತ್ತಾಗಿದೆ. ವೋ, ಬ್ಯೂಟಿಫುಲ್. ಯಾ, ಇದು ಬುಡಬಡಿಕೆಯವರು, ಕೇಳಿದ್ದೀರಾ? ಬಹಳ ಹಿಂದಿನ ಕಾಲದಲ್ಲಿ ಬುಡಬಡಿಕೆಯವರು ಕಣಿಯನ್ನು ಹೇಳ್ತಾ ಇದ್ರಂತೆ. ಇವರು ಈಗ ಮ್ಯಾಜಿಕ್ ಶೋ ಮಾಡಿ ನಮಗೆ ತೋರಿಸ್ತಾರೆ, ಫ್ರೀ ಆದಂಥ ಮ್ಯಾಜಿಕ್ ಶೋ. उसको बहुत अच्छा लगता है. इसके क्यों, उसको तबीयत ठीक नहीं क्या? उसको चलो सीधे सुपिका. Another give, she is jealous. ನೋಡಿ, ಇದೇ ವಿಲೇಜ್ ಲೈಫ್. ಇದೆಲ್ಲ ಫೀಲಿಂಗ್ ಬೇಕಾದರೆ ನೀವು ವಿಲೇಜಿಗೆ ಹೋಗಬೇಕು, ಅವ್ರ ಹತ್ರ ಆಟ ಆಡಬೇಕು. ಎಲ್ಲ ಕಮ್, ಲೆಟರ್ ಇಟ್ ಕಮ್. ಇದೊಂದು ವಿಲೇಜ್. ನೋಡಿ, ಹಂಸ ಪಕ್ಷಿ ಗೂಡು ಕಟ್ಟಿ ಮೊಟ್ಟೆ ಇಟ್ಟಿದೆ, ಅದು ಎದ್ದೇಳುದಿಲ್ಲ. ಗೂಡು ಹತ್ರ ಹೋದ್ರೆ ಕಚ್ಚಿಬಿಡ್ತಾವಳಿ. ಇವಾಗ ಚಿಕ್ಕಲಾಡ ಚಿಕ್ಕಲಾಡ, ಬಾ 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 ಬಾ. ಇದೇ ವಿಲೇಜ್ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ನಾವು ಬಂದಿರೋದು. ಹಳ್ಳಿ ಮನೆ, ಹಗ್ಗದಿಂದ ಮಾಡಿದಂತಹ ಮಂಚ. ಹಳ್ಳಿ ವಿಲೇಜ್ ಲೈಫಿಗೆ ಸೂಟೇಬಲ್. ಈಗ ನಾವು ಇಲ್ಲಿ ಮಾಡಿದಂತಹ ಮಕ್ಕಿ ಕಿ ರೋಟಿ, ಸರ್ಸೋ ಕಾ ಸಾಗ್ ಟೇಸ್ಟ್ ನೋಡುವ. ಹಳ್ಳಿ ಶೈಲಿಯಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತ. That, oh, it's a old.
ವೆಲ್ಕಮ್ ಜ್ಯೂಸ್ ಆರ್ ಮಜ್ಜಿಗೆ. ಮಟ್ಕಾದಲ್ಲಿ ಮಾಡಿದ ಮಜ್ಜಿಗೆಯನ್ನು ಕೊಡ್ತಾರೆ. ಈ ಥರ ಸಖತ್ತಾಗಿರುತ್ತೆ. ಕುಡಿತಾ ಇದ್ದಾರೆ ಎಲ್ಲರೂ. ಮಜ್ಜಿಗೆನ ಈ ರೀತಿ ಮಡಿಕೆಯಲ್ಲಿ ಮಾಡಿರ್ತಾರೆ. ಬೆಬ್ಬೆ ನೋಡಿ, ಸಗಣಿ ಪಂಜಾಬಿಗಳು ರೊಟ್ಟಿಯನ್ನು ಈ ರೀತಿ ತಟ್ಟಿ ಸಗಣಿಯ ರೊಟ್ಟಿಯನ್ನು ಒಣಗಿಸಿಟ್ಟು ಮಳೆಗಾಲದಲ್ಲಿ ಸೌದೆ ಇಲ್ಲದಿರುವಾಗ ಅಡುಗೆಗಾಗಿ ಬಳಸ್ಕೊಳ್ತಾ ಇದ್ರು. ಒಲೆ ಉರಿಸ್ಲಿಕ್ಕೆ ಸೌದೆ ಜೊತೆಗೆ ಈ ರೀತಿ ಸಗಣಿಯನ್ನು ಮನೆ ಹೊರಭಾಗದಲ್ಲಿ ತಟ್ಟಿ ಒಣಗಿದ ನಂತರ ಅದನ್ನು ಬಳಸ್ಕೊಳ್ತಾ ಇದ್ರು. ಒಣಗಿದಂತಹ ಹುಲ್ಲನ್ನು ಕಟ್ ಮಾಡಿ ಈ ರೀತಿ ರಾಶಿಯನ್ನು ಹಾಕ್ತಾ ಇದ್ರು ಹಸುಗಳಿಗೆ, ದನ ಕರುಗಳಿಗೆ ಮೇವನ್ನು ಕೊಡಲಿಕ್ಕೆ. ನೋಡಿ, ಹುಲ್ಲನ್ನು ಕಟ್ ಮಾಡುವಂಥ ಮಿಷಿನ್ ಕೂಡ ಇಲ್ಲಿದೆ. ಈಗ ಇದು ಪಂಜಾಬಿ ಮನೆಯಲ್ಲಿ ರೊಟ್ಟಿಯನ್ನು ಯಾವ ರೀತಿ ಮಾಡ್ತಾರೆ, ಜೋಳದ ರೊಟ್ಟಿ. ಜೋಳದ ರೊಟ್ಟಿಯನ್ನು ಯಾವ ಥರ ಮಾಡ್ತಾರೆ ನೋಡಿ. ಈ ರೀತಿ ನಿಮಗೆ ಬಿಸಿ ಬಿಸಿ ರೊಟ್ಟಿಯನ್ನು ಮಾಡಿ ಪ್ರೀತಿಯಿಂದ ಕೊಡ್ತಾ ಇದ್ದಾರೆ. ಫಸ್ಟ್ ಟೈಮ್ ವೈಲ್ಡ್ ಲೈಫಿಗೆ ಬಂದಿದ್ದಾನೆ. ಹಾಗೆ ರೊಟ್ಟಿ, ಜೋಳದ ರೊಟ್ಟಿಯನ್ನು ಎಂಜಾಯ್ ಮಾಡ್ತಾ ಇದ್ದಾನೆ. ನೋಡಿ ಫ್ರೆಂಡ್ಸ್, ತುಂಬಾ ಸಖತ್ತಾಗಿರುತ್ತೆ. ಆಹಾ, ಪಂಜಾಬಿ ಸ್ಟೈಲ್ ಜೋಳದ ರೊಟ್ಟಿ. ನಮ್ಮ ಕಡೆ ಮಸೂಪ್ ಮಾಡಿರ್ತಾರಲ್ವ, ಆ ಥರ ಮಸೂಪ್ ಮತ್ತು ರೊಟ್ಟಿ ಜೊತೆಗೆ ಒಂದು ಪೀಸ್ ಬೆಲ್ಲ. ಆಹಾ, ಸಖತ್ತಾಗಿದೆ. ಇದು ಯಾವುದು ಕೆಮಿಕಲ್ ಅಲ್ಲ, ಎಲ್ಲ ಆರ್ಗ್ಯಾನಿಕ್. ನೀವು ಕೂಡ ಒಮ್ಮೆ ಪಂಜಾಬಿಗೆ ಬಂದು ಎಕ್ಸ್ಪ್ಲೋರ್ ಮಾಡಿ. ನಾವು ಯಾವ ಥರ ಎಂಜಾಯ್ ಮಾಡ್ತಾ ಇದ್ದೀವಿ ನೋಡಿ. ಪಂಜಾಬಿ ಸ್ಟೈಲಲ್ಲಿ ಬಲ್ಲೆ ಬಲ್ಲೆ ಬೇರೆ ಜನರ ಜೀವನ ಶೈಲಿಯನ್ನು ನೋಡಿ ಆನಂದಿಸಿ, ಸಾಧ್ಯ ಆದರೆ ಅಡಾಪ್ಟ್ ಮಾಡ್ಕೊಳ್ಳಿ. ಒಂದೇ ಜೀವನ ಶೈಲಿಯಲ್ಲಿ ಇರಬಾರ್ದು. ಲೈಫ್ ಇಸ್ ಟು ಚೀರ್ ಅಪ್. ಓಕೆ, ಬನ್ನಿ ನೀವು ಕೂಡ ನಮ್ಮ ಜೊತೆಗೆ ಮಜ್ಜಿಗೆಯನ್ನು ಕಡಿದು ಮಜ್ಜಿಗೆಯನ್ನು ಸವಿಯೋಣ. ಪಕ್ಕ ಪಂಜಾಬಿ. ಹಿಂದಿನ ಕಾಲದ ಪೆಟ್ಟಿಗೆ ಅದರೊಳಗಡೆ ಯಾವ ರೀತಿ ಇಡ್ತಿದ್ರು, ಈಗ ಹಗ್ಗ ಎಲ್ಲ ತುಂಬಿಸಿಟ್ಟಿದ್ದಾರೆ. ಕ್ಲೋಸ್ ಮನಿ. ತುಂಬ ಚೆನ್ನಾಗಿದೆ. ಈ ಮಹಿಳೆ ಮಜ್ಜಿಗೆಯನ್ನು ಕಡಿದು ಕೊಡ್ತಾ ಇದ್ರು. ರೇಡಿಯೋ ಈಗ ಎಲ್ಲಿದೆ ಗೊತ್ತಿಲ್ಲ, ಆದರೆ ಇಲ್ಲಂತೂ ರೇಡಿಯೋ ನೋಡಲಿಕ್ಕೆ ಸಿಗ್ತದೆ. ಹಾಗೆ ಬರ್ನಲ್ ಸ್ಟವ್ ನಮ್ಮ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ರು. ಇವಾಗ ಅದು ಸಹ ಇಲ್ಲ. ಗ್ಯಾಸ್ ಸ್ಟವ್, ಎಲೆಕ್ಟ್ರಿಕ್ ಸ್ಟವ್. ಟ್ರೆಜರ್ ಚೆಸ್ಟ್. ಓಕೆ, ಕ್ಲೋಸ್. ಈಗ ಕಡಿದ್ರಲ್ವ, ಅದೇ ಮಜ್ಜಿಗೆಯನ್ನು ಇಲ್ಲಿಂದ ತಗೊಂಡು ಸವಿಯೋದು. ಓಲ್ಡ್ ಮೂವೀಸ್ ಅದೆಲ್ಲ ಬಳೆ ಹಳೆ ಕಾಲದಲ್ಲಿ ಪಿಕ್ಚರನ್ನು ರೋಲಲ್ಲಿ ಮೂವಿ ತೋರಿಸ್ತಿದ್ರಲ್ಲ, ಆ ಥರ ಈ ಒಂದು ಸಣ್ಣ ಇದರಲ್ಲಿ ತೋರಿಸ್ತಾ ಇದ್ದಾರೆ. ಚೆನ್ನಾಗಿದೆ. ಹಾಗೆ ಗ್ರಾಮಫೋನ್ ನೋಡ್ಬೋದಾಗಿದೆ. ಪಕ್ಕಾ ಓಲ್ಡ್ ಸ್ಟೈಲ್. ಓಲ್ಡ್ ಇಸ್ ಗೋಲ್ಡ್ ಫಾರ್ ಎವರ್. ಯು ಕ್ಯಾನ್ ಸಿ ದ್ಯಾಟ್. I don't know. I know this. Put it in me. Okay, 1 minute. ಹೊಟ್ಟೆ ತುಂಬ ರೊಟ್ಟಿ ತಿಂದು ಸಾಕಾಯ್ತು. ಈಗ ಗೊರಿಲ್ಲ ಜೊತೆ ರಿಲ್ಯಾಕ್ಸ್ ಮಾಡುವ. ಫಸ್ಟ್ ಟೈಮಿಗೆ ನಾನು ರೈಡ್ ಮಾಡಿದ್ದು ಚೇತಕ್, ಬಜಾಜ್ ಚೇತಕ್. ಈಗ ನಮ್ಮ ಮಗ ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಟಾಯ್ಸ್ ಆಗಿ. ಹಾಂ, ಲೈಫ್ ಕ್ವಿಕ್ಲಿ ಚೇಂಜಸ್. ಓಕೆ, ಈಗ ಒಳಗೆ ಹೋಗುವ.
ವುಮೆನ್ಸ್ ಅವರ ಸಮಯವನ್ನ ವೇಸ್ಟ್ ಮಾಡೋದಿಲ್ಲ ನೋಡಿ. ನಾವಾದ್ರೆ ಅವ್ರ ಮನೆ ಇವ್ರ ಮನೆ ಪಕ್ಕದಲ್ಲಿ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತೀವಿ. ಐ ಲೈಕ್ ದೆಮ್ ವೆರಿ ಮಚ್. ಯಾಕಂದ್ರೆ ನೋಡಿ, ಮನೆಯಲ್ಲಿ ಕೂತ್ಕೊಂಡು ಎಂಬ್ರಾಯ್ಡರಿ ಮಾಡಿ, ಈ ರೀತಿ ಸ್ಟಿಚ್ ಮಾಡಿ ಎಂಬ್ರಾಯ್ಡರಿ ಮಾಡಿ ಮನೆಯ ವಾಲನ್ ಆಗಿರ್ಬೋದು ಅಥವಾ ಅವರು ಬಳಸುವಂಥ ವಸ್ತುಗಳನ್ನು ಡೆಕೋರೇಟ್ ಮಾಡ್ತಾರೆ. ಲೆಟ್ಸ್ ಟ್ರೈ. ನಾವಂತೂ ಎಂಬ್ರಾಯ್ಡರಿ ಸ್ಕಿಲ್ ಗೊತ್ತಿಲ್ಲ, ಲೆಟ್ಸ್ ಟ್ರೈ ಮಾಡುವ. ಗೊತ್ತಿಲ್ಲ, ಲೆಟ್ಸ್ ಟ್ರೈ ಆ್ಯಂಡ್ ಹ್ಯಾವ್ ಫನ್. ಈ ಥರ ಎಲ್ಲ ಕಲೆಗಳನ್ನು ಕಲಿಸಿದ್ರೆ ಒಂದಲ್ಲ ಒಂದಿನ ಜೀವನದಲ್ಲಿ ಉಪಯೋಗಕ್ಕೆ ಬರುತ್ತೆ. ಮನೆ ಸುದ್ದಿ ಮಾತಾಡೋದಕ್ಕಿಂತ ಈ ರೀತಿ ನಾವು ಕಲೆಗಳನ್ನು, ವಿವಿಧ ಕಲೆಗಳನ್ನು ಕಲಿತ್ರೆ ಬಹಳ ಒಳ್ಳೆಯದು. ಬ್ರಾವೋ, ಥ್ಯಾಂಕ್ ಯು. ಈವನ್ ಈ ಒಂದು ಬಾಸ್ಕೆಟ್ ನೋಡಿ, ಎಂಟಿ ಬಾಸ್ಕೆಟಿಗೆ ಯಾವ ರೀತಿ ಎಷ್ಟು ಚೆನ್ನಾಗಿದೆ ಎಲ್ಲ ನಿಟ್ಟಿಂಗ್ ಮಾಡಿ ಇಟ್ಟಿದ್ದಾರೆ. ಐ ಲೈಕ್ ಇಟ್. ವೆರಿ ಡಿಫರೆಂಟ್. ಯಾ ರೈಟ್. What in the English see? Tuning, whatever this is, this thing. ಹಳೆ ಕಾಲದಲ್ಲಿ ಇದನ್ನು ಟ್ರೆಷರಿ ಬಾಕ್ಸ್ ಅಂತ ಹೇಳ್ಬೋದು. ಇದರಲ್ಲಿ ಜ್ಯುವೆಲ್ಲರಿ ಆಗಿರ್ಬೋದು, ದುಡ್ಡು ಆಗಿರ್ಬೋದು, ಇದರಲ್ಲಿ ಹಾಕಿ ಇಡ್ತಾ ಇದ್ರು. ನೋಡಿದ್ರ ತುಂಬ ಹಳೇ ಕಾಲದ ಟಿವಿ ನೋಡಿ, ಹಳೇ ಕಾಲದ ವಾಚ್, ಟಿವಿ, ಇದೆಲ್ಲವನ್ನ ಆಂಟಿಕ್ ಪೀಸ್ ಅಂತ ಹೇಳ್ಬೋದು. ಹಳೆ ಕಾಲದ ವಸ್ತುಗಳು ಅಂದರೆ ಪಂಜಾಬ್ನಲ್ಲಿ ಬಳಸ್ತಿದ್ದಂಥ ವಸ್ತುಗಳು, ಪಂಜಾಬಿ ಫ್ಯಾಮಿಲಿಯವರು ಬಳಸ್ತಿದ್ದಂಥ ವಸ್ತುಗಳು. ಪಂಜಾಬಿ ಅಮ್ಮ ಸೋಡೆ, ಸೋಡೆ. ಇವಾಗ ನಮ್ಮ ಕೈಗೆ ಮೆಹಂದಿಯನ್ನು ಹಾಕ್ಸ್ಕೊಳ್ಳಿ, ಮದುವೆ ಮಗಳಾಗಿ ಕಾಣಿಸುವ. And nothing. Yeah. Milking a cow. Sharon is milking the cow. And baby also there with her. Sharon is milking the cow and the baby is helping him. Be careful. It's not a cow, it's a beast. ಆಮ್ಲ ಹಂಗ ನೋಡಿ, ಫ್ರೆಶ್ ಆದ ನೆಲ್ಲಿಕಾಯಿ ಕೂಡ ತಿನ್ನಲಿಕ್ಕೆ ಸಿಕ್ಕಿದೆ. Another is your hair is silky. This is from Mantika. Am I beautiful in this? It's completely changed. Yeah? Am I looking like a Punjabi? You look completely different. Is it? Okay. I don't know how to blush like this. ಫ್ರೆಂಡ್ಸ್, ಮೆಹಂದಿಯನ್ನು ಹಾಕ್ಕೊಳ್ಳೋದು, ಪಂಜಾಬಿ ಡ್ರೆಸ್ ಅಪ್ ಮಾಡ್ಕೊಳ್ಳುವಂಥದ್ದು, ಹಾಗೂ ಈ ರೀತಿ ಫೋಟೋ ಶೂಟ್ ಮಾಡಬೇಕಾದ್ರೆ ಅವರು ನಿಮಗೆ ಡ್ರೆಸ್ ಮಾಡಲಿಕ್ಕೆ ಸಹಾಯ ಕೂಡ ಮಾಡ್ತಾರೆ, ಡ್ರೆಸ್ಸನ್ನು ಕೂಡ ನಿಮಗೆ ಕೊಡ್ತಾರೆ. ಹಾಗೆ ಮಧ್ಯಾಹ್ನದ ಊಟ, ಮಜ್ಜಿಗೆ, ರೋಟಿ, ಪಾಪ್ಕಾರ್ನ್ ಇವೆಲ್ಲವುಗಳು ಟಿಕೆಟ್ನಲ್ಲಿ ಒಳಗೊಂಡಿರುತ್ತೆ. ಇಂತಹ ಒಂದು ವಿಶೇಷವಾದ ಪಂಜಾಬ್ ಲೈಫ್ ಎಕ್ಸ್ಪೀರಿಯನ್ಸನ್ನು ಪಡ್ಕೊಳ್ಳೋದಕ್ಕೆ ನೀವು ಪಂಜಾಬಿಗೆ ಬರಲೇಬೇಕು.